ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ರೊಕ್ಕ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾರಾಯಣ್ ಎಕ್ಸ್. ಇವತ್ತಿನ ನೋಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಗ್ಯಾಂಗ್ ಟಿವಿ ಅಪ್ಲಿಕೇಶನಲ್ಲಿ ಹೇಗೆ ಸಬ್ಸ್ಕ್ರಿಪ್ಷನನ್ನು ಕ್ಯಾನ್ಸಲ್ ಮಾಡುವಂಥ ನನಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಮಾಡೋಣ ನಾಲ್ಕು ವಿಡಿಯೋ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಸೊ ಬಂದು ನೋಡಿ ಸ್ಟಾರ್ಟ್ ಮಾಡಿ. ಸೊ ಮೊದಲಾಗಿ ನನ್ನೊಂದು ಟೆಲಿಗ್ರಾಮ್ ಚಾನಲ್ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದರೆ ಹೋಗ್ಬಿಟ್ಟು ಜಾಯಿನ್ ಕೂಡ ಆಗ್ಬೋದು. ಸೊ ಅದ್ರ ರೀತಿ ನಾನು ಹಿಂದಿನೊಂದು ವಿಡಿಯೋದಲ್ಲಿ ಗ್ಯಾಂಗ್ ಟಿವಿ ಅಪ್ಲಿಕೇಶನ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹೇಗೆ ಯೂಸ್ ಮಾಡುವಂಥ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ವಿಡಿಯೋವನ್ನು ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ. ಸೊ ನೀವು ಬೇಕಾದರೆ ಹೋಗ್ಬಿಟ್ಟು ವಿಸಿಟ್ ಕೂಡ ಮಾಡ್ಬೋದು. ಸೊ ನೀವು ಮೊದಲಾಗಿ ನೋಡ್ತಿರ್ಬೋದು, ಈಗ ನಿಮ್ಮೊಂದು ಮೊಬೈಲ್ನ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ನೀವು ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡೋದಂತ ನೀವು ಮೇಲ್ಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿ ₹10 ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಈ ಕಡೆ ಕೆಳಗಡೆ ನೋಡ್ತಿರ್ಬೋದು ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ತೋರಿಸಿದೆ. ನೋಡ್ತಿರ್ಬೋದು ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮಗೆ ಈ ರೀತಿ ₹10 ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೋಡ್ತಿರ್ಬೋದು ನೀವು ಕೆಳಗಡೆ ನೀವು ಸ್ವೈಪ್ ಮಾಡಿ. ನಂತರ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಮೋರ್ ಆಪ್ಷನ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಈ ಕಡೆ ನೋಡ್ತಿರ್ಬೋದು ಕೆಳಗಡೆ UPI ಬ್ಯಾಂಕ್ ಅಕೌಂಟ್ಸ್ ಅದೇ ರೀತಿ UPI ಲೈಟ್ ಅದೇ ರೀತಿ UPI ಸರ್ಕಲ್ ಅದೇ ರೀತಿ ಈ ಕಡೆ ನೋಡ್ತಿರ್ಬೋದು ಆಟೋ ಪೇ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಮೊಂದು ನೋಡ್ತಿರ್ಬೋದು ಇಲ್ಲಿ ಆಟೋ ಪೇಲಿ ಅಂದರೆ ನಿಮ್ಮೊಂದು ಗ್ಯಾಂಗ್ ಟಿವಿ ಸಬ್ಸ್ಕ್ರಿಪ್ಷನಲ್ಲಿ ನೀವು ಆಟೋ ಪೇ ಆನ್ ಆಗಿರುತ್ತೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಕೆಳಗಡೆ ಡಿಲೀಟ್ ಆಟೋ ಪೇ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಕೆಳಗಡೆ ಕನ್ಫರ್ಮ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ನೋಡ್ತಿರ್ಬೋದು ಡಿಲೀಟ್ ಆಟೋ ಪೇ ಇದೆ, ಕೆಳಗಡೆ ಕನ್ಫರ್ಮ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಹೀಗೆ ಕ್ಲಿಕ್ ಮಾಡೋದ್ರಿಂದ ಗ್ಯಾಂಗ್ ಟಿವಿ ಅಪ್ಲಿಕೇಶನನ್ನು ನೀವು ಈ ರೀತಿಯಾಗಿ ಆಟೋ ಪೇಯನ್ನು ಆಫ್ ಅಥವಾ ಡಿಲೀಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಲೈಕ್ ಮಾಡಿ. ಮತ್ತೆ ಮುಂದಿನ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.